ಧರ್ಮ ಬಂಧುಗಳಿಗೆಲ್ಲ ನಮಸ್ಕಾರ. ಇವತ್ತಿನ ಚಿಂತನೆಯಲ್ಲಿ ಮಾನವ ಅಂದರೆ ಯಾರು ಅನ್ನುವಂಥ ಒಂದು ಪ್ರಶ್ನೆ ಇಟ್ಕೊಂಡು ಆಲೋಚನೆ ಮಾಡೋಣ. ನಮಗನ್ನಿಸ್ಬೋದು, ಏನು ವಿಚಿತ್ರವಾದಂಥ ಪ್ರಶ್ನೆ ಇದು. ಮಾನವ ಸಮಾಜದಲ್ಲೇ ಇದ್ದು ನಾವೆಲ್ಲರೂ ಮಾನವರೇ ಆಗಿದ್ದು ಮಾನವ ಅಂದರೆ ಏನು ಅನ್ನುವಂಥ ಪ್ರಶ್ನೆಯ ಔಚಿತ್ಯವಾದರೂ ಏನಿದೆ? ನಾವೆಲ್ಲರೂ ಮಾನವರೇ, ಅದರಲ್ಲಿ ಏನು ಅನುಮಾನ? ಎರಡು ಕಾಲು, ಎರಡು ಕೈ, ಈ ಬಗೆಯ ಒಂದು ನಿಂತಹ ಶರೀರ, ಇದೆಲ್ಲ ಇದ್ದ ಮೇಲೆ ಅವನನ್ನು ಮನುಷ್ಯ ಅಂತ ಕರಿಬೇಕು. ನಮ್ಮ ಐಡೆಂಟಿಟಿ ಹೇಳೋದಕ್ಕೆ ಕರೆಕ್ಟಾಗಿದೆಯಲ್ಲ ಅಂತ ಕೇಳಿದರೆ ಇಂಗ್ಲೀಷ್ನಲ್ಲಿ ಮ್ಯಾನ್ ಅಂತಾರೆ. ಈ ಐಡೆಂಟಿಟಿಯನ್ನು ಗುರುತಿಸ್ಲಿಕ್ಕೋಸ್ಕರ ಅವರು ಮ್ಯಾನ್ ಅಂತ ಕರೆದಿದ್ದಾರೆ. ಹಾಗೆ ನಮ್ಮ ದೇಶದಲ್ಲಿ ಮಾನವ, ಮನುಷ್ಯ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಅಷ್ಟೇ ವಿಷಯವಾ? ಮಾನವ ಅನ್ನುವಂತಹ ಈ ಶಬ್ದ ಋಷಿಗಳು ತಂದದ್ದು. ಇದು ಕೇವಲ ಈ ಆಕೃತಿಯನ್ನು ನೋಡಿ ಇದಕ್ಕೆ ಒಂದು ಗುರುತಿಗೆ ಒಂದು ಶಬ್ದ ಕೊಡಬೇಕು ಅಂತ ಇಷ್ಟೇ ಇಟ್ಟಿದ್ದಾರಾ ಅಂತ ಹೇಳಿದರೆ, ಆ ಶಬ್ದದ ಹಿನ್ನೆಲೆಯನ್ನು ನೋಡಿದರೆ ಇದಲ್ಲ, ಇದರ ಹಿಂಬದಿನಲ್ಲಿ ಬೇರೆ ವಿಷಯ ಇದೆ ಅನ್ನೋದು ನಮ್ಮ ಮನಸ್ಸಿಗೆ ಬರುತ್ತೆ. ಈಗ ಈ ಮಾನವ ಅನ್ನೋ ಶಬ್ದದ ವ್ಯುತ್ಪತ್ತಿ ಮನ ಅವಬೋಧನೆ ಅನ್ನುವಂಥ ಒಂದು ಧಾತುವಿನಿಂದ ಮಾನವ ಅನ್ನುವಂಥ ಪದ ಬಂದಿದೆ. ಅವಬೋಧನ ಅನ್ನೋದಕ್ಕೆ ಜ್ಞಾನ ಅಂತಲೂ ಅರ್ಥ, ಮತ್ತು ಜ್ಞಾನವನ್ನು ಹೊಂದುವುದು ಅನ್ನುವಂಥ ಎರಡು ಅರ್ಥಗಳಿದೆ. ಅಂದರೆ ಮಾನವ ಅನ್ನುವಂಥ ಒಂದು ಪದಕ್ಕೆ ಮಹರ್ಷಿಗಳು ಕೊಟ್ಟಂತಹ ಅರ್ಥ, ಅವನು ಜ್ಞಾನಿಯಾಗಿರಬೇಕು, ಜ್ಞಾನವನ್ನು ಹೊಂದಿ ಅದಕ್ಕನುಗುಣವಾಗಿ ತನ್ನ ಜೀವನವನ್ನು ಇಟ್ಟುಕೊಂಡವನೇ ಮಾನವ. ಇನ್ನು ಮನುಷ್ಯ ಅಂತಾದಾಗ ಮತ್ವಾ ಸೀವ್ಯತೆ ಇತಿ ಮನುಷ್ಯ ಅನ್ನೋದು ಮನುಷ್ಯ ಶಬ್ದದ ಒಂದು ನಿರ್ವಚನ. ಅಂದರೆ ಅರಿತು ಹೆಜ್ಜೆ ಇಡುವಂಥವನೋ, ಅರಿತು ಕೆಲಸ ಮಾಡುವಂಥವನೇ ಮನುಷ್ಯ ಅನ್ನುವ ಅರ್ಥ ಬರುತ್ತೆ. ಹಾಗಾದರೆ ನಮಗೆ ಎಲ್ಲ ಬಗೆಯ ಜ್ಞಾನವಿದೆ. ನಮಗೆ ನಮ್ಮ ಶರೀರದ ಬಗ್ಗೆ ಪರಿಚಯ ಇದೆ, ಅದರ ಆರೋಗ್ಯ ಅನಾರೋಗ್ಯಗಳ ಬಗ್ಗೆ ನಮಗೆ ಗೊತ್ತಿದೆ, ಅದನ್ನು ಅನುಸರಿಸಿ ನಮ್ಮ ಜೀವನವನ್ನು ಪರಿಷ್ಕಾರ ಮಾಡಿಕೊಂಡಿದ್ದೀವಿ. ನಾವು ಈ ದೇಹಕ್ಕೆ ಬೇಕಾದಂಥ ಆರೋಗ್ಯಕರವಾದಂಥ ಆಹಾರವನ್ನು ನಾವು ತಗೊಳ್ತೀವಿ, ಆರೋಗ್ಯಕರವಾದಂಥ ಜೀವನ ಶೈಲಿ, ವ್ಯಾಯಾಮ ಇತ್ಯಾದಿಗಳನ್ನು ನಾವು ಇಟ್ಟುಕೊಂಡಿದ್ದೀವಿ. ಅನಾರೋಗ್ಯ ಏನಾದರೂ ಅಕಸ್ಮಾತ್ ಉಂಟಾದಾಗ ಅದಕ್ಕೆ ತೆಗೆದುಕೊಳ್ಬೇಕಾದಂಥ ಔಷಧಿ ಪಥ್ಯಗಳ ಬಗ್ಗೆ ಹೇಳಲಿಕ್ಕೆ ನಮಗೆ ವೈದ್ಯಶಾಸ್ತ್ರ ಇದೆ. ದೇಹದ ಅವಶ್ಯಕತೆಗಳಿಗಾಗಿ ನಾವು ದುಡಿತೀವಿ. ದೇಹಕ್ಕೆ ಯಾವುದು ಪ್ರಿಯವಾಗಿದೆಯೋ ಅದನ್ನೆಲ್ಲ ನಾವು ಮಾಡ್ತೀವಿ. ಅಷ್ಟು ಮಾತ್ರ ಅಲ್ಲ, ದೇಹದ ಒಳಗಡೆ ಇರುವಂಥ ಮನಸ್ಸಿಗೆ ಸಂತೋಷವಾಗುವಂತೆ ನಾವು ಮನೋರಂಜನೆಯನ್ನು ಇಟ್ಕೊಂಡಿದ್ದೀವಿ. ಇತರ ಪ್ರಾಣಿಗಳಕ್ಕಿಂತ ನಮ್ಮ ಜೀವನ ಬಹಳ ಪರಿಷ್ಕೃತ. ಉದಾಹರಣೆಗೆ, ಒಂದು ಆಡು ಒಂದು 3000 ವರ್ಷದ ಹಿಂದೆ ಹೇಗೆ ಜೀವನ ಮಾಡ್ತಾ ಇತ್ತೋ ಇವತ್ತು ಹಾಗೆ ಜೀವನ ಮಾಡುತ್ತೆ. ಇವತ್ತು ಅದೇ ಥರ ಸೊಪ್ಪು ಮೇಯುತ್ತೆ, ಅದೇ ಬಗೆಯ ಸೊಪ್ಪುಗಳನ್ನು ತಿನ್ನುತ್ತೆ. ಅದರ ಜೀವನದಲ್ಲಿ ಯಾವ ಪರಿಷ್ಕಾರವೂ ಕಂಡು ಬಂದಂತೆ ಆಗಲ್ಲ. ಆದರೆ ಮನುಷ್ಯ ವರ್ಷದಿಂದ ವರ್ಷಕ್ಕೆ, ಯುಗದಿಂದ ಯುಗಕ್ಕೆ, ಕಾಲದಿಂದ ಕಾಲಕ್ಕೆ ಎಷ್ಟು ಪರಿಷ್ಕಾರ, ಎಷ್ಟು ವೈಜ್ಞಾನಿಕವಾದಂಥ ಸಂಶೋಧನೆಗಳು, ತಮ್ಮ ಜೀವನವನ್ನು ಪರಿಷ್ಕಾರ ಮಾಡಿಕೊಂಡು ಚೆನ್ನಾಗಿ ಬದುಕಲಿಕ್ಕೆ ಬೇಕಾದಂತಹ ಎಷ್ಟು ವೈಜ್ಞಾನಿಕ ದೃಷ್ಟಿಯನ್ನು ಅವನು ಬೆಳೆಸ್ಕೊಂಡಿದ್ದಾನೆ. ಎಲ್ಲವೂ ಕಣ್ಣಿಗೆ ಕಟ್ಟುವಂತಿದೆ. ಹಾಗಿದ್ದ ಮೇಲೆ ನಾವು ಇತರ ಪ್ರಾಣಿಗಳಿಗಿಂತ ಶ್ರೇಷ್ಠ, ನಾವು ಜ್ಞಾನಿಗಳಲ್ವಾ? ನಮಗೆ ನಮ್ಮ ಬಗ್ಗೆ ಜ್ಞಾನ ಇದೆಯಲ್ವಾ? ಇದು ಮನುಷ್ಯನ ಹಿರಿಮೆಯನ್ನು ಸಾರುತ್ತೆ ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಇದೆಲ್ಲವೂ ನಮಗೆ ಗೊತ್ತಿದೆ. ಹಾಗಾದರೆ ನಾವೆಲ್ಲ ಮಾನವರು ಅಂತ ಋಷಿಗಳು ಹೇಳಿದ ಹಾಗೆ ನಾವೆಲ್ಲ ಮಾನವರು ಅಂತ ಬೋರ್ಡ್ ಹಾಕ್ಕೊಳ್ಳಿಕ್ಕೆ ಕರೆಕ್ಟಾಗಿದ್ದೀವಿ ಅಂತ ಅಂದ್ಕೊಂಡ್ಬಿಡೋಣ ಅಂದರೆ ಇಲ್ಲಿ ವಿಚಾರ ಮಾಡಬೇಕಾಗಿದೆ. ನಾವು ಇಲ್ಲಿವರೆಗೆ ಯೋಚನೆ ಮಾಡಿದ್ದೆಲ್ಲ ಬುದ್ಧಿಯ ಮುಂದೆ ನಮ್ಮ ಇಂದ್ರಿಯಗಳ ವ್ಯಾಪ್ತಿಯಲ್ಲಿ ಏನೇನು ವಿಷಯಗಳಿದೆಯೋ ಅದೆಲ್ಲದರ ತಿಳುವಳಿಕೆ ಆಯಿತು. ಇನ್ನೂ ಆ ನೇರದಲ್ಲಿ ತಿಳುವಳಿಕೆ ಬೆಳೀತಾನೇ ಇದೆ, ವಿಜ್ಞಾನ ಬೆಳೀತಾನೇ ಇದೆ. ಈ ದೇಶದ ಮಹರ್ಷಿಗಳು ಅವಬೋಧನೆ ಅಥವಾ ಅರಿವು
ಅಂತ ಹೇಳಿದಾಗ ಎಷ್ಟು ಕ್ಷೇತ್ರಗಳನ್ನು ಮುಟ್ಟಿ ಹೇಳಿದ್ದಾರೆ ಅನ್ನೋದನ್ನು ಆಲೋಚನೆ ಮಾಡಬೇಕು. ಇಂದ್ರಿಯಗಳ ಅರಿವಿಗೆ ಬಂದ ವಿಷಯಗಳು ಅವರಿಗೆ ಗೊತ್ತಿರುವಂಥದ್ದೇ. ಆದರೆ ವಿಶೇಷ ಅಂತ ಹೇಳಿದರೆ ಅವರು ಅಷ್ಟರಲ್ಲೇ ನಿಲ್ಲಿಲ್ಲ ಅನ್ನುವಂಥದ್ದು ವಿಶೇಷ. ಅವರು ನಮ್ಮ ಸಂಸ್ಕೃತಿಯನ್ನು ಅವಲೋಕನ ಮಾಡಿದರೆ ನಮಗೆ ತಿಳಿಯುವಂಥ ವಿಷಯ ಒಂದು ಉಪನಿಷದ್ ವಾಕ್ಯ, ಯೋಗಶಿಖೋಪನಿಷತ್ ಅನ್ನುವಂಥ ಉಪನಿಷತ್ತಲ್ಲಿ ಜೀವನದ ವ್ಯಾಪ್ತಿಯನ್ನು ಅವರು ಈ ರೀತಿ ನಿರ್ಣಯ ಮಾಡ್ತಾರೆ. ಸ್ಥೂಲಂ ಸೂಕ್ಷ್ಮಂ ಪರಂ ಚೇತಿ ತ್ರಿವಿಧಂ ಬ್ರಹ್ಮಣೋ ವಪುಃ. ಸ್ಥೂಲಂ ಶುಕ್ಲಾತ್ಮಕಂ ಬಿಂದು, ಸೂಕ್ಷ್ಮಂ ಪಂಚಾಗ್ನಿರೂಪಕಂ, ಸೋಮಾತ್ಮಕಃ ಪರಂ ಪ್ರೋಕ್ತ, ಸದಾ ಸಾಕ್ಷಿ ಸದಾಚ್ಯುತಃ. ಏನು ಹಾಗಂದರೆ ಈ ಶರೀರ ಸ್ಥೂಲ ಸೂಕ್ಷ್ಮ ಪರ ಅಂತ 3 ಕ್ಷೇತ್ರಗಳನ್ನು ವ್ಯಾಪಿಸಿದೆ. ಸ್ಥೂಲ ಅಂದರೆ ಏನು? ಶುಕ್ಲಾತ್ಮಕಂ ಬಿಂದು ಅಂದರೆ ಒಂದು ವೀರ್ಯ ರೂಪದಲ್ಲಿ ಒಂದು ಬಿಂದುವಾಗಿರುವಂಥದ್ದೇ ಸ್ಥೂಲ ರೂಪ. ಈ ಬಿಂದುವೇ ಮುಂದೆ ಪಾಂಚಭೌತಿಕವಾದಂಥ ಈ ಶರೀರಕ್ಕೆ ಕಾರಣವಾಗುತ್ತೆ. ಈ ಬಿಂದುವಿಂದನೇ ಶರೀರ ಬೆಳೆಯುತ್ತೆ. ಇದನ್ನು ಸ್ಥೂಲ ಅಂತ ಕರೆದಿದ್ದಾರೆ ಅವರು. ಸೂಕ್ಷ್ಮ ಅಂದರೆ ಏನು ಹಾಗಾದರೆ? ಸೂಕ್ಷ್ಮ ಅಂತ ಹೇಳಿದರೆ ಇದರ ಹಿಂದೆ ಪಂಚಪ್ರಾಣಗಳು ಕೆಲಸ ಮಾಡ್ತಾ ಇದೆ. ಯಾವುದು ಪಂಚಪ್ರಾಣಗಳು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನುವಂತಹ ಒಂದೇ ಪ್ರಾಣವೇ 5 ಬಗೆಯಲ್ಲಿ ಈ ಶರೀರದ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ದೇವತಾಮಯವಾಗಿ ಇರುವಂತಹ ಒಂದು ಕ್ಷೇತ್ರ, ಅದನ್ನು ಸೂಕ್ಷ್ಮ ಅಂತ ಕರೆದರು. ಈ ಸೂಕ್ಷ್ಮವೇ ಸ್ಥೂಲಕ್ಕೂ ಕೂಡ ಕಾರಣವಾಗಿದೆ. ಈ ಕ್ಷೇತ್ರ ಪಂಚಪ್ರಾಣಗಳು ಇಲ್ಲಿರುವಂಥ ದೇವತಾಮಯವಾದಂಥ ಶಕ್ತಿಗಳೆಲ್ಲ ಕೆಲಸ ಮಾಡದೇ ಇದ್ದರೆ ಸ್ಥೂಲ ರೂಪವೇ ಇಲ್ಲ. ನಾವು ಕಾಣ್ತಾ ಇರುವಂತಹ ಶರೀರ ಇದೆಲ್ಲ ಕೆಲಸ ಮಾಡಬೇಕಾದ್ರೆ ಇಷ್ಟು ಸೂಕ್ಷ್ಮವಾಗಿ ಇಷ್ಟು ಚಟುವಟಿಕೆ ಇಷ್ಟು ಶಕ್ತಿಗಳು ಕೆಲಸ ಮಾಡಬೇಕಾಗತ್ತೆ. ಇದಕ್ಕೂ ಹಿಂದೆ ಇದೆಲ್ಲದಕ್ಕೂ ಚೈತನ್ಯವನ್ನು ಒದಗಿಸ್ತಾ ಚೈತನ್ಯದ ಸೆಲೆಯಾಗಿರುವಂಥ ಪರ ಅನ್ನುವಂಥ ಒಂದು ಕ್ಷೇತ್ರ ಇದೆ. ಅಲ್ಲಿಂದನೇ ಎಲ್ಲ ಚೈತನ್ಯದ ಸ್ರೋತಸ್ಸು ಹರಿದು ಬರ್ತಾ ಇದೆ. ಈ 3 ಕ್ಷೇತ್ರಗಳ ಜೀವನ ಇದೆಯಲ್ಲ, ಸರ್ವವ್ಯಾಪಿಯಾದಂಥ ಜೀವನ, ಸರ್ವಾಂಗ ಸುಂದರವಾದಂಥ ಜೀವನ, ನೆಮ್ಮದಿಯ ಜೀವನ, ಆನಂದದ ಜೀವನ, ಎಂದಿಗೂ ಬತ್ತದೇ ಇರುವಂಥ ಆನಂದವನ್ನು ನಾವು ಅನುಭವಿಸಬಹುದಾಗಿದೆ. ಅದಕ್ಕಾಗಿ ಈ 3 ಕ್ಷೇತ್ರಗಳ ಪರಿಚಯ ಬೇಕು. ಈ 3 ಕ್ಷೇತ್ರಗಳಿಗೆ ಅವಿರೋಧವಾದಂಥ ನಾವು ಜೀವನ ಕ್ರಮವನ್ನು ಇಟ್ಟುಕೊಳ್ಬೇಕು. ನಾವು ಒಂದು ವೃಕ್ಷವನ್ನು ನೋಡ್ತೀವಿ. ವೃಕ್ಷದ ಪರಿಚಯ ಇದೆಯಾ ನಿಮಗೆ? ಕಾಣಿಸ್ತಾ ಇದೆಯಲ್ಲ ಸ್ವಾಮಿ, ಎದುರುಗಡೆ ಸೊಂಪಾಗಿ ಬೆಳೆದಿದೆ, ನಿಂತ್ಕೊಂಡಿದೆ, ಕಾಂಡ ಇದೆ, ಬೇರಿದೆ, ಎಲೆಗಳಿದೆ, ಕಾಯಿದೆ, ಹಣ್ಣಿದೆ, ಕಾಣಿಸ್ತಾ ಇದೆ. ಆದರೆ ಬೇರು ಕಾಣಿಸ್ತಾ ಇಲ್ಲ, ನೆಲದ ಒಳಗಡೆ ಇದೆ. ಹೊರಗಡೆಯಿಂದ ನಾವು ಕಾಯಿ, ಹಣ್ಣು, ಈಗ ಎಲೆಗಳಿಂದ ನಾವು ನೆರಳು ಪಡಿತಾ ಇದ್ದೀವಿ, ಕೊಂಬೆ ಎಲೆಗಳಿಂದ ನೆರಳು ಪಡಿತಾ ಇದ್ದೀವಿ, ಕಾಯಿಯಿಂದ ನಾವೇನೋ ಪದಾರ್ಥಗಳನ್ನು ತಯಾರು ಮಾಡ್ತೀವಿ, ಹಣ್ಣಿಂದ ನಾವು ಆ ಫಲದ ರುಚಿಯನ್ನು ನಾವು ಸವಿತೀವಿ. ಈ ಎಲ್ಲದನ್ನು ಕೂಡ ಬೇಡ ಅಂತ ಹೇಳಿಲ್ಲ. ಆದರೆ ಗಮನ ಎಲ್ಲಿ ಕೊಡಬೇಕಾಗಿದೆ? ಬೇರಿಗೆ ಗಮನ ಕೊಡದೇ ಇದ್ಬಿಟ್ರೆ ಇದು ಯಾವುದೂ ನಮಗೆ ಸಿಕ್ಕಲ್ಲ. ಬೇರನ್ನು ಒಣಗಲಿಕ್ಕೆ ಬಿಟ್ಬಿಟ್ರೆ, ಬೇರಿನ ಕೃಷಿಯನ್ನೇ ನಾವು ಮಾಡಲಿಲ್ಲ ಅಂತ ಹೇಳಿಬಿಟ್ರೆ ಈ ಮೇಲ್ಗಡೆ ಸಿಗುವಂಥ ಯಾವುದು ನಮಗೆ ಅನುಭವಿಸ್ಲಿಕ್ಕೆ ಸಿಗುವಂತಿಲ್ಲ. ಹಾಗಾಗಿ ಈ ಬೇರು ಹಾಗಾದರೆ ಇದು ಯಾತಕ್ಕೆ ಒಳಗಡೆ ಇದೆ? ಇದು ಕೂಡ ನಮಗೆ ಕಾರಣ. ಹಾಗೆ ಎಲ್ಲ ಸಮಾನತೆ ಇರಬೇಕು ಸ್ವಾಮಿ, ಓಪನ್ನಾಗಿ ಯೋಚನೆ ಮಾಡಬೇಕು ಅಂತ ತೆಗೆದು ಬೇರನ್ನು ತೆಗೆದು ಆಗೋದು ನಾವು ಹೊರಗಡೆ ಇಟ್ಬಿಟ್ರೆ ವೃಕ್ಷ ಮುಗಿದೋಯ್ತು, ಕತೆ ಮುಗಿದೋಯ್ತು. ಅಂದರೆ ಯಾವುದು ರಹಸ್ಯವಾಗಿರಬೇಕೋ, ರಹಸ್ಯವಾಗಿ ಒಳಗಡೆ ಬೆಳಿಬೇಕೋ ಅದು ರಹಸ್ಯವಾಗೇ ಇರಬೇಕು. ಅದು ನಮ್ಮ ಸಮಾನತೆಯ, ನಮ್ಮ ಸಮಾಜವಾದದ ಒಂದು ವಿಷಯಕ್ಕೆ ನಿಸರ್ಗ ಬರೋದಿಲ್ಲ. ನಿಸರ್ಗ ರಹಸ್ಯವಾಗಿರುವಂಥದ್ದನ್ನು ರಹಸ್ಯವಾಗೇ ಇಟ್ಟಿರುತ್ತೆ, ರಹಸ್ಯವಾಗೇ ಬೆಳಿಬೇಕು. ಬೇರು ನೆಲದ ಕೆಳಗಡೆನೇ ಇರಬೇಕು. ಸರಿ, ನಾವು ಸ್ವಲ್ಪ ಆಗದು ಹೌದೌದು ಈ ಮರ, ಬೇರು ಈ ಮರವನ್ನು ಧರಿಸಿದೆ ಅಂತ ನಾವು ಯೋಚನೆ ಮಾಡಿದರೆ ಅಲ್ಲಿಗೆ ನಿಲ್ಲಿಲ್ಲ ಮಹರ್ಷಿಗಳು. ಇಲ್ಲಪ್ಪ, ಈ ಬೇರಿನ ಒಳಗಡೆ ಒಂದು ಚೈತನ್ಯ ಶಕ್ತಿ ಹರಿತಾ ಇದೆ.
ವಾಸ್ತವವಾಗಿ ಅದು ಬೇರಿಗೆ ಶಕ್ತಿ ಕೊಟ್ಟಿದೆ, ಬೇರು ಮರಕ್ಕೆ ಶಕ್ತಿ ಕೊಟ್ಟಿದೆ. ಅಲ್ಟಿಮೇಟ್ಲಿ ಆ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿಯಿಂದ ಮರ ನಿಂತಿದೆ. ಹಾಗಾಗಿ ಈ ಜೀವನ ವೃಕ್ಷವೂ ಕೂಡ ಹಾಗೇನೆ. ಇಲ್ಲಿ ಸ್ಥೂಲವಾಗಿ ನಮ್ಮ ಶರೀರ ಕಾಣಿಸ್ತಾ ಇದೆ, ನಾನು ಮಾತಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಿ, ನಾವು ಆನಂದವನ್ನು ಅನುಭವಿಸ್ತಾ ಇದ್ದೀವಿ, ನಾವು ಸಿನಿಮಾ ನೋಡ್ತೀವಿ, ನಾವು ಸೈಕಲ್ ಹೊಡಿತೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಆದರೆ ಹಿಂಬದಿಯಲ್ಲಿ ಸೂಕ್ಷ್ಮವಾಗಿ ಕೆಲಸ ಮಾಡ್ತಾ ಇರುವಂತಹ ದೇವತಾ ಶಕ್ತಿಗಳಿದೆ, ಇಲ್ಲಿ ಪಂಚಪ್ರಾಣ ಶಕ್ತಿಗಳಿದೆ. ಇದರ ಬಗ್ಗೆ ನಮಗೆ ಅರಿವು ಬೇಕು. ನಮಗೆ ಒಂದೊಮ್ಮೆ ಅರಿವು ಇರಲಿಲ್ಲ ಅಂತ ಹೇಳಿದರೆ, ನಮಗೆ ಯಾವುದೋ ರೋಗ ಬಂತಪ್ಪ, ಹೊಟ್ಟೆ ನೋವು ಬಂತು, ಹೊಟ್ಟೆ ನೋವಿಗೆ ಯಾತಕ್ಕೋಸ್ಕರ ಬಂದಿದೆ ನಮಗೆ ಗೊತ್ತಿಲ್ಲ, ಅದಕ್ಕೆ ಏನು ಚಿಕಿತ್ಸೆ ಅಂತ ಗೊತ್ತಿಲ್ಲ. ಅವಾಗ ಏನು ಮಾಡಬೇಕು? ಹೊಟ್ಟೆ ನೋವು ಹೇಗೆ ಬಂದಿದೆ ಅಂತ ತಿಳ್ಕೊಂಡಂತಹ ಶರೀರ ವಿಜ್ಞಾನವನ್ನು ಬಲ್ಲಂತಹ ಡಾಕ್ಟ್ರ್ ಹತ್ರ ಹೋಗ್ಬೇಕು. ನಾವು ಅವನನ್ನು ನಂಬಬೇಕು, ಅವನು ಹೇಳಿದ ಚಿಕಿತ್ಸೆಯನ್ನು ನಾವು ಮಾಡಬೇಕು. ಇಲ್ಲ ಸ್ವಾಮಿ, ನನಗೆ ಕನ್ವಿನ್ಸ್ ಆಗಬೇಕು, ನೀವು ಈ ಔಷಧಿ ಕೊಟ್ಟರು ನನ್ನ ಹೊಟ್ಟೆ ನೋವು ಹೇಗೆ ಹೋಗುತ್ತೆ ಅಂತ ನನಗೆ ತೋರಿಸ್ಬೇಕು ಅಂತ ಹೇಳಿದರೆ ನಿಮ್ಮ ಹೊಟ್ಟೆ ನೋವು ಸದ್ಯಕ್ಕೆ ಹೋಗಲ್ಲ. ಅವನು ಪುಸ್ತಕ ಹಿಡ್ಕೊಂಡು ಎಕ್ಸ್ಪ್ಲೈನ್ ಮಾಡೋ ಹೊತ್ತಿಗೆ ನೀವು ಇರೋದೇ ಇಲ್ಲ, ಕೆಳಗಡೆ ಬಿದ್ದುಬಿಡ್ತೀರಿ. ಹೀಗಾಗಿ ನಾವು ತಿಳ್ಕೊಳ್ಬೇಕು ಸ್ಟ್ಯಾಂಡರ್ಡು. ಇಲ್ವಾ, ತಿಳಿದಂಥ ಮಹರ್ಷಿಗಳ ಮಾತನ್ನು ಅನುಸರಿಸಬೇಕು. ಹೀಗೆ ಒಳಗಡೆ ಇರುವಂಥ ಚೈತನ್ಯವೇ ವಾಸ್ತವವಾಗಿ ಜ್ಞಾನ ಅಂತ ಹೇಳುವಂಥದ್ದು. ಅದನ್ನು ತಿಳ್ಕೊಂಡು ಅದರ ವಿಸ್ತಾರವಾಗಿ ದೇವತಾ ಕ್ಷೇತ್ರಗಳನ್ನು ಯಾವ ಥರ ಕೆಲಸ ಮಾಡ್ತಾ ಇದೆ ಅಂತ ತಿಳ್ಕೊಂಡು ಅದರ ಹೊರಗಡೆಯ ವಿಸ್ತಾರವಾಗಿ ಸ್ಥೂಲ ಜೀವನವನ್ನೂ ತಿಳ್ಕೊಂಡು ಯಾರು ಹೆಜ್ಜೆ ಇಡ್ತಾನೋ ಅವನನ್ನು ಅವರು ಮಾನವ ಅಂತ ಕರೆದಿದ್ದಾರೆ. ಈ ಮೂರೂ ಕ್ಷೇತ್ರಗಳಿಗೆ ಸರಿಯಾಗಿ ಜೀವನ ಕ್ರಮವನ್ನು ಯಾರು ಇಟ್ಕೊಳ್ತಾನೆ, ಅಥವಾ ತನಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಈ ಮೂರೂ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಕಾರಣವಾದಂತಹ ಆಪ್ತರ ಮಹರ್ಷಿಗಳ ವಾಕ್ಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಯಾರ ಜೀವನವನ್ನು ನಿರ್ವಹಣೆ ಮಾಡ್ತಾನೆ ಅವನು ಮಾನವ ಅಂತ ಕರೆಸ್ಕೊಳ್ತಾನೆ. ಇದು ಸ್ಟ್ಯಾಂಡರ್ಡು. ಎಷ್ಟೆಷ್ಟು ಅದಕ್ಕೆ ಹತ್ತಿರವಾಗಿ ನಾವು ಬದುಕಲಿಕ್ಕೆ ಸಾಧ್ಯವಾಗುತ್ತೆ, ಹಾಗೆ ಬದುಕ್ತಾ ಹೋದಾಗ ನಾವು ಆ ಮಾನವ ಅನ್ನೋ ಶಬ್ದಕ್ಕೆ ಹತ್ತಿರವಾಗ್ತಾ ಹೋಗ್ತೀವಿ. ಈಗ ನಾವು ಹೇಳ್ಕೊಳ್ತಾ ಇದ್ದೀವಿ, ನಾವೆಲ್ಲ ಮನುಷ್ಯರು, ನಾವು ಮಾನವರು ಅಂತ ಹೇಳಿಕೊಂಡು ನಮಗೆ ಹೇಳ್ಕೊಟ್ಟು ಪಾಠ ಆಗಿ ಅದು ಬರ್ತಾ ಇದೆ. ಆದರೆ ಋಷಿಗಳ ಒಂದು ವಿಚಾರ ತಗೊಂಡ್ರೆ ಅವರ ಒಂದು ಆಶಯದಂತೆ ನಾವೆಲ್ಲ ಮಾನವರಾಗಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿದೆ. ಅವರು ಹೇಳಿದಂಥ ಜೀವನ ಪದ್ಧತಿಯನ್ನು ನಾವು ಅನುಸರಿಸಬೇಕಾಗಿದೆ. ಯಾವುದರ ವಿಸ್ಮರಣೆ ನಮಗಾಗ್ಬಿಟ್ಟಿದೆಯೋ, ನಮ್ಮ ಮೂಲದ ವಿಸ್ಮರಣೆ ಆಗಿಬಿಟ್ಟಿದೆ ನಮಗೆ. ಯಾವುದರ ಭಿಕ್ಷೆಯಿಂದ ನಾವು ಬದುಕ್ತಾ ಇದ್ದೀವೋ ಆ ಮೂಲದ ವಿಸ್ಮರಣೆಯಲ್ಲಿ ನಾವಿದ್ದೀವಿ. ಆ ವಿಸ್ಮರಣೆ ಹೋಗಿ ನಮಗೆ ಅದರ ಸ್ಮರಣೆ ಉಂಟಾಗೋ ಹಾಗೆ ಅವರು ಏನೇನೋ ಸಂಸ್ಕೃತಿಯನ್ನು ತಂದಿದ್ದಾರೆ, ಅದನ್ನೆಲ್ಲ ನಾವು ಆಚರಣೆ ಮಾಡ್ತಾ ಬಂದಾಗ ನಾವು ಮಾನವತೆಗೆ ಹತ್ತಿರವಾಗ್ತಾ ಬರ್ತೀವಿ. ನಾವು ಅಲ್ಲಿವರೆಗೆ ಮಾನವನಾಗ್ಲಿಕ್ಕೆ ನಾನು ಸಾಧನೆ ಮಾಡ್ತಾ ಇದ್ದೀನಿ ಸ್ವಾಮಿ, ಈಗ ಐಡೆಂಟಿಟಿ ಮ್ಯಾನ್ ಅಂತ ಹೇಳ್ಕೊಳ್ಬೋದು. ಆದರೆ ಋಷಿಗಳು ಹೇಳಿದ ಮಾನವ ಮನುಷ್ಯ ಆಗಲಿಕ್ಕೆ ನಾವು ಸಾಧನೆ ಮಾಡಬೇಕು. ವ್ಯಾಪಕವಾದಂಥ ಜೀವನದ ಪರಿಚಯವನ್ನು ಇಟ್ಟುಕೊಂಡು ನಾವೆಲ್ಲರೂ ಕೂಡ ಮಾನವರಾಗಲಿಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ಪೂರ್ವಜರಿಗೆ ಹಾಗೆ ನಾವು ಕೃತಜ್ಞತೆ ಸಲ್ಲಿಸೋಣ ಅಂತ ನೆನಪು ಮಾಡಿಕೊಳ್ತಾ ಈ ಮಾತುಗಳನ್ನು ಭಗವದರ್ಪಣ ಮಾಡ್ತಾ ಇದ್ದೀನಿ. ನಮಸ್ಕಾರ.